ಹಾಯ್ ಎಲ್ಲರಿಗೂ. ಇವತ್ತು ನೋಡ್ರಿ ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಮತ್ತು ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇವತ್ತು ನೋಡ್ರಿ ಸಂಡೇ ಐತಿ, ಹಂಗಾಗಿ ಸಂಜು ನಾನು ಸೇರಿ ಇಬ್ಬರು ಮತ್ತು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀವಿ. ಅವ್ರು ಚಿಕನ್ ಮಾಡಾಕತ್ತಾರ, ನಾನಂತರ ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡತ್ತೀನಿ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ ಫ್ರೆಂಡ್ಸ್. ಹಂಗೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ ನೋಡ್ರಿ. ಚಿಕನ್ ರೆಡಿ ಆಗ್ಲತ್ತದ. ಇವಾಗ ಮಿಕ್ಸಿಗೆ ನೋಡ್ರಿ ಟೊಮೆಟೊ ಹಾಕೊತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಬೇಕು, ಹಾಗಾಗಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಐತೆ ನೋಡ್ರಿ, ಚಿಕನ್ ಮಾಡತ್ತೀವಿ. ಚಿಕನ್ ಕುದಿಯಕತ್ತದ. ಸಂಜೋರು ಚಿಕನ್ ಮಾಡಿದ್ರು. ಇವಾಗ ನಾನು ಬಿರಿಯಾನಿ ಮಾಡೋಣಂತ ಅಂದ್ಕೊಂಡೀನಿ, ಹೈದ್ರಾಬಾದಿ ದಮ್ ಬಿರಿಯಾನಿ. ಬರ್ರಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೀನಿ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ಅಲ್ಲಿ ರೈಸ್ ಕುದಿಲಕ್ಕೆ ಇಟ್ಟಿನಿ ಆಲ್ರೆಡಿ. ಇವಾಗ ಇದು ಚಿಕನ್ ಕುದಿಲತ್ತದ. ಇದು ಕುದ್ದಾದ್ಮೇಲೆ ಏನಂತಾರೆ ರೈಸ್ ಮಾಡ್ಬೇಕು ನೋಡ್ರಿ, ಬಿರಿಯಾನಿ. ನೀವು ಮನೆಗೆ ಟ್ರೈ ಮಾಡಿರಿ ಒಂದು ಸಾರಿ, ತುಂಬ ಚೆನ್ನಾಗಿ ಬರ್ತದೆ. ನಂಗೆ ಜಾಸ್ತಿ ಹೈದ್ರಾಬಾದಿ ದಮ್ ಬಿರಿಯಾನಿನೇ ಇಷ್ಟ. ಬಟ್ ಕೆಲವೊಂದು ಸತಿ ಅಂದರೆ ಪ್ರಾಸೆಸ್ ಜಾಸ್ತಿ ಇರ್ತೈತೆ ರೀ ಅದು ಮಾಡೋದು, ಬಟ್ ಟೇಸ್ಟ್ ಚೆನ್ನಾಗಿರ್ತೈತೆ ಎಲ್ಲ ಬಿರಿಯಾನಿಗಿಂತ. ನಂಗೆ ಹೈದ್ರಾಬಾದಿ ದಮ್ ಬಿರಿಯಾನಿ ಮತ್ತು ದೊನ್ನೆ ಬಿರಿಯಾನಿ ಭಾಳ ಇಷ್ಟ. ಮೊನ್ನೆ ಪನ್ನೀರ್ದ ದೊನ್ನೆ ಬಿರಿಯಾನಿ ಮಾಡಿದ್ದ, ಹಾಗಾಗಿ ಇವತ್ತು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿನಿ. ಹೈದ್ರಾಬಾದಿ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿನಿ. ಬರ್ರಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ನೀವು ಮನೆಗೆ ಟ್ರೈ ಮಾಡಿರಿ, ಮಾಡ್ಕೊಂಡು ತಿನ್ನಿರಿ. ಸಂಡೇ ಏನಾದರೂ ಸಂಡೇ ಹೆಂಗೋ ನಾನ್ ವೆಜ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ. ನೀವು ಮನೆಯಾಗ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಬರೀ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ, ಇವಾಗ ಮಾಡಬೇಕು. ಚಿಕನ್ನು ಕುದ್ದದ. ಬರ್ರಿ. ರೈಸ್ ನೋಡ್ರಿ ಫ್ರೆಂಡ್ಸ್ ಬೆಂದದ, ಅಂದ್ರೆ ಫುಲ್ ಬೆಂದಿರಲ್ಲ, 70% ಅಷ್ಟೇ ಬೆಂದಿರಬೇಕು. ನೋಡ್ತಾ ಇರ್ಬೋದು, ಇನ್ನೂ ಗಟ್ಟಿಯಾಗಿದೆ ಸ್ವಲ್ಪ. ಇಷ್ಟು ಬೇಯಿಸ್ಕೋಬೇಕು ನೋಡ್ರಿ ರೈಸ್. ಬೇಯಿಸ್ಕೊಂಡು ನಾನು ಇವಾಗ ಇದು ಒಂದು ಸ್ಟೇನರಿಗೆ ಹಾಕಿಟ್ಟಿನಿ, ನೀರು ಹೋಗಲಿ ಅಂತ. ಇಲ್ಲಾಂದ್ರೆ ಒಂಥರ ಮುದ್ದೆ ಥರ ಆಗ್ಬಿಡ್ತೈತಿ, ಉದುರುದ್ರಾಗಿರಂಗಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ ಈರುಳ್ಳಿ ಕಟ್ ಮಾಡಿದ್ದೀನಿ, ಮತ್ತು ಚಿಕನ್, ಇದು ಮಸಾಲ ಮತ್ತು ಪುದೀನ ಕೊತ್ತಂಬರಿ. ಇದ್ರಾಗ ನೋಡ್ರಿ ಟೊಮೆಟೊ ಪ್ಯೂರಿ ಮತ್ತು ಸ್ವಲ್ಪ ಮೊಸರು ಹಾಕಿನ್ರಿ. ಒಂದು ಚಿಕ್ಕ ಕಪ್ಪಿನಿಂದ ಒಂದು ಮೊಸರು ಮತ್ತು ಒಂದು ಟೊಮೆಟೊ, ದೊಡ್ಡ ಟೊಮೆಟೊ ಒಂದು ಟೊಮೆಟೊ ಹಾಕಿನಿ. ಎರಡು ರುಬ್ಕೊಂಬಂದಿನಿ ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್ ಆಯಿಲ್ ಹಾಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನೋಡ್ರಿ, ಒಂದು ಏನಂತಾರೆ ಒಂದು ಬೌಲ್ ಹಾಕ್ಕೊಂಡೇನಿ. ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ. ಇವಾಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ, ಈರುಳ್ಳಿನ ಹಾಕೊತಾ ಇದ್ದೀನಿ. ಇವಾಗ ನೋಡ್ರಿ ಈರುಳ್ಳಿ ಚೆನ್ನಾಗಿ ನಿಧಾನ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು, ಫುಲ್ಲು ಬ್ಲ್ಯಾಕ್ ಆಗಬಾರ್ದು ನೋಡ್ರಿ, ಮೀಡಿಯಮ್ ಆಗಿ ಮಾಡ್ಕೊಬೇಕು. ಇವಾಗ ಅದಕ್ಕೆ ಚಿಕನ್ನ ಹಾಕ್ಕೊತಾ ಇದ್ದೀನಿ ನೋಡ್ರಿ. ಏನು ಕರೆದು ಇಟ್ಕೊಂಡಿದ್ನಲ್ಲ ಆನಿಯನ್, ಅದೇ ಎಣ್ಣೆಗೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಮತ್ತು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇವು ಆನಿಯನ್ ಹಾಕ್ಕೊತಾ ಇದ್ದೀನಿ ನೋಡ್ರಿ. ಆ್ಯಂಡ್ ಇದು ಮಸಾಲ ಹಾಕ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ನೋಡ್ರಿ ಒಂದು ಹಾಫ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಯಕ್ಕೆ ಇಡಬೇಕು ಇದು ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಚಿಕನ್ ಎಲ್ಲ ಬೇಯಬೇಕು. ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಪುದೀನ.
ಇವಾಗ ನೋಡ್ರಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ, ಯಾಕಂದರೆ ಚಿಕನ್ ಪೀಸ್ ಎಲ್ಲ ಕುದಿಬೇಕು ಅದರಲ್ಲೇ. ಯಾಕಂದರೆ ನೆಕ್ಸ್ಟು ರೈಸ್ ಹಾಕೋದಿರುತ್ತಲ್ವ, ಚಿಕನ್ ಕುದ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ನ ಕುದಿಸ್ಕೊಬೇಕು. ಸ್ವಲ್ಪ ನೀರಿಡ್ಬೇಕು ನೋಡ್ರಿ, ಸ್ವಲ್ಪ ಗ್ರೇವಿ ಥರ ಇರುವಾಗ ನಾವೇನು ಅಷ್ಟು ರೈಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ಒಂದು ಲೇಯರ್ ಫುಲ್ಲು ನೀಟಾಗಿ ಸಮವಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ನೋಡ್ರಿ ನಾನು ನೀಟಾಗೆಲ್ಲ ರೈಸ್ನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ ನೋಡ್ರಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡ್ರಿ ನೆಕ್ಸ್ಟ್ ಲೆಮನ್ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಮತ್ತು ಇವಾಗ ನೆಕ್ಸ್ಟ್ ಆನಿಯನ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಫ್ರೈಡ್ ಆನಿಯನ್ನ ಹಾಕ್ಕೊತಾ ಇದ್ದೀನಿ ನೋಡ್ರಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ ನೆಕ್ಸ್ಟ್ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಮತ್ತು ಅದಕ್ಕೆ ತುಪ್ಪನ ಸೇರಿಸ್ಕೊತಾ ಇದ್ದೀನಿ, 2 ಸ್ಪೂನ್ ತುಪ್ಪನ. ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ, ಹಾಗಾಗಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಮೇಲೆ ಸ್ವಲ್ಪ ಗರಂ ಮಸಾಲಾನ ಉದುರಿಸ್ಕೊತಾ ಇದ್ದೀನಿ ರೈಸ್ ಮೇಲೆ. ಸುಮ್ಮನೆ ಚಿಕ್ಕದಾಗಿ ಹಾಕ್ಕೊಬೇಕು ರೀ, ಜಾಸ್ತಿ ಹಾಕ್ಕೋಬಾರ್ದು. ಯಾಕಂದರೆ ರೈಸ್ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ, ಹಂಗಾಗಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಒಂದು ಮುಚ್ಚಳ ಇಟ್ಟು ಅದ್ರ ಮೇಲೆ ಒಂದು ಭಾರವಾದ ಕಲ್ಲನ್ನ ಇಡ್ತಾಯಿದ್ದೀನಿ ನೋಡ್ರಿ. ಯಾಕಂದರೆ ದಮ್ ಕಟ್ಟಬೇಕು, ಹಾಗಾಗಿ ಭಾರವಾಗಿ ಇಟ್ಟಿದ್ರೆ ಅದು ಸ್ಟೀಮ್ ಆಚೆ ಹೋಗಂಗಿಲ್ಲ, ಹಾಗಾಗಿ ಇಡ್ತಾಯಿದ್ದೀನಿ. ಮೇಲೆ ಒಂದು ಕಲ್ಲು ಇಟ್ಟೀನಿ, ಯಾಕಂದ್ರೆ ದಮ್ ಕಟ್ಟಬೇಕಾ, ಹಾಗಾಗಿ ಅದು ಏನು 70% ಬೆಂದಿರ್ತೈತಲ್ಲ ರೈಸ್, ಒಂದು 5 ನಿಮಿಷ ದಮ್ ಕಟ್ರೆ ಫುಲ್ಲು ಚೆನ್ನಾಗಿ ಆಗ್ತದೆ ಬಿರಿಯಾನಿ. ಇವಾಗ ನೋಡ್ರಿ ಇಟ್ಟೀನಿ, ಆಫ್ ಮಾಡ್ಕೊತೀನಿ. 5 ನಿಮಿಷ ಆಗೈತಿ. ನಿಮ್ಗೆ ಸೌಂಡ್ ಕೇಳಿಸ್ತದ್ರಿ, ಈ ಥರ ಹಾಕಿದಾಗ ಅಚ್ಚೂರು ಅಂತ ಸೌಂಡ್ ಬರಬಾರ್ದು. ಫುಲ್ ಏನೋ ಸೌಂಡ್ ಬಂದಿಲ್ಲ ಅಂದ್ರೆ ಆಫ್ ಮಾಡಿಬಿಡ್ರಿ, ಇಲ್ಲಾಂದ್ರೆ ತಳ ಸೀದೋಗ್ಬಿಡ್ತೈತಿ. ಫ್ರೆಂಡ್ಸ್, ಚಿಕನ್ ಆ್ಯಂಡ್ ಅವರು ಹಾಕ್ಕೊಂಡು ತಿಂತಾಯಿದ್ದಾರೆ. ಇಲ್ಲಿ ಏನಂತ ಆನಿಯನ್ ಇದೆಲ್ಲ ಹಾಕ್ಕೊಂಡು ಇಟ್ಟಾರ. ಇಲ್ಲಂದ್ರೆ ಇವು ಜೋಳದ ರೊಟ್ಟಿ ಅವ ನೋಡ್ರಿ. ಇಲ್ಲಿ ಬಿರಿಯಾನಿ ಐತಿ, ಆಮೇಲೆ ತೋರಿಸ್ತೀನಿ. ಹಾಂ, ಬನ್ರಿ ಫ್ರೆಂಡ್ಸ್, ಊಟ ಮಾಡೋಣ. ಹೆಂಗಾಗೈತೆ ನೋಡ್ತೀನಿ ರೀ. ಸಂಜು ಕೋಟೆಗುಡ್ಡವ್ರು ಮಾಡಿದಾರ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬಿರಿಯಾನಿ ಹೆಂಗೆ ಆಗೈತೆ ಅಂತ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಹ್ಞೂ ನೋಡ್ರಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗೈತೆ ಅಂತ. ಹೆಂಗಾಗೈತೆ ಅಂತ ಹೇಳ. ಸೂಪರ್ ಆಗೈತೆ. ಈ ಕಡೆ ನೋಡಿ ಹೇಳ. ಸೂಪರ್ ಆಗೈತೆ. ಸೂಪರ್ ನಾರ್ಮಲ್ ಆಗಿ ಹೇಳದೆ, ಸೂಪರ್ ಆಗೈತೆ. ಹೇಳಿದ್ರೆ ಈ ಥರ ಮಾಡ್ತಾನೆ ನೋಡ್ರಿ ಫ್ರೆಂಡ್ಸ್. 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋಣ, 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ. ಹೆಂಗಾಗೈತೆ ಹೇಳು. ಸೂಪರ್ ಆಗೈತೆ. ಸೂಪರಾ? ಫ್ರೆಂಡ್ಸ್ ನೋಡ್ರಿ, ಸಖತ್ತಾಗಿ ಆಗ್ಯದ ನೋಡ್ರಿ ಬಿರಿಯಾನಿ ಮಾತ್ರ. ಈ ಕಡೆ ಲೆಕ್ಕದಾಗಿಲ್ಲ. ಮಸ್ತ್ ಆಗೈತೆ ನೋಡ್ರಿ ಬಿರಿಯಾನಿ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್.